ಜೀವನದಲ್ಲಿ ಯಾರೋ ಏನೋ ವ್ಯಕ್ತಿ ತಪ್ಪು ಮಾಡಿರ್ತಾರೆ, ಅದ್ರ ಬಗ್ಗೆ ಇನ್ನ ನೀವು ನೆನ್ಪು ಮಾಡ್ಕೊಂತಿದ್ದೀರಾ. ಅವ್ರು ನನಗೆ ಹೀಗೆ ಮಾಡಿದ್ರು, ಅವಳು ನನ್ನ ಹಿಂದೆ ಹೀಗೆ ಮಾತಾಡಿದ್ಲು ಅಂತೇಳಿ ಮತ್ತೆ ಮತ್ತೆ ನೀವು ನೆನ್ಪು ಮಾಡ್ಕೊಂತಿದ್ರೆ ನಿಮ್ಮ ಮೈಂಡ್ ಇನ್ನ ನೀವು ಅದೇ ಸಿಚುವೇಶನ್, ಆ ಒಂದು ಸ್ಟೇಜ್ ಅಲ್ಲಿ ಸ್ಟಕ್ ಆಗಿದೆ. ಅದು ಎಷ್ಟು ವರ್ಷಗಳಾಗಿರ್ಬೋದು, ಅದೆಷ್ಟು ತಿಂಗಳ ಹಿಂದೆ ಆಗಿರ್ಬೋದು, ಬಟ್ ನೀವಿನ್ನ ಅಲ್ಲೇ ಉಳ್ಕೊಂಡಿದ್ದೀರಾ ಅಂತ ಅರ್ಥ. ನಾವು ಯಾರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವೋ ಅಲ್ಲಿ ನಮ್ಮ ಎನರ್ಜಿ ಹೋಗ್ತಾ ಇರುತ್ತೆ. ಎನರ್ಜಿ ಅಂದ್ರೆ ಏನು, ಪಾಸಿಟಿವ್ ನೆಗೆಟಿವ್ ಅಂತ ಏನೂ ಇಲ್ಲ, ಎನರ್ಜಿ ಆಗಿರುತ್ತೆ. ನೀವು ಅವ್ರಿಗೆ ಕಳಿಸ್ತಾ ಹೋಗ್ತಿರ್ತೀರಾ. ಹೇಗೆ ಕೆಲವರು ಮಾತಾಡ್ತಾರಲ್ಲ, ಹೇಗೆ ಅವ್ರು ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ, ದೇವ್ರು ನೋಡಿ ಇನ್ನ ಅವ್ರಿಗೆ ಚೆನ್ನಾಗಿ ಇಟ್ಟಿದ್ದಾರೆ, ಅವ್ರನ್ನ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂತೇಳಿ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರ ಲೈಫ್ ಇನ್ನ ಬೂಸ್ಟ್ ಆಗ್ತಾ ಹೋಗ್ತಿರುತ್ತೆ. ಸೊ ಅದಕ್ಕೆ ನಿಮ್ಮ ಜೀವನದಲ್ಲಿ ಅವ್ರ ಚಾಪ್ಟರ್ ಮುಗಿದಿದೆ, ಆ ಕರ್ಮ ಮುಗಿದಿದೆ, ನೀವು ಅವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮನಶಾಂತಿ ಬಗ್ಗೆ ಯೋಚನೆ ಮಾಡಬೇಕು, ನಿಮ್ಮ ಬೆಳವಣಿಗೆ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಬೇಕು. ನಿಮ್ಮ ಫ್ಯೂಚರ್ ಹೇಗಿರಬೇಕು, ನಿಮ್ಮ ಲೈಫ್ ಹೇಗಿರಬೇಕು, ಒಂದು ನೆಮ್ಮದಿಯಾಗಿರೋ ಜೀವನ ಬೇಕು, ನಿಮ್ಮ ಬೆಳವಣಿಗೆ ಹೇಗಿರಬೇಕು, ಅದ್ರ ಮೇಲೆ ನೀವು ಫೋಕಸ್ ಮಾಡ್ತಾ ಬನ್ನಿ. ಹಳೆ ಕಥೆಗಳನ್ನ ಬಿಟ್ಬಿಡಿ. ನೀವು ಮುಂದೇನು ಬೇಕು ಅನ್ನೋದನ್ನ ಮಾತ್ರ ಯೋಚಿಸಿ, ಅದು ನಿಮ್ಮ ಲೈಫನ್ನೇ ಬದಲಾಯಿಸುತ್ತೆ.